ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಗೆಗಾಲದಲ್ಲಿ ಒಂದು ಒಳ್ಳೆ ಫರ್ಟಿಲೈಸರ್, ಇದು ಸೇವಂತಿಗೆ ಗಿಡಕ್ಕಾಗಿ ನಾನು ಮಾಡಿರುವಂತಹ ಒಳ್ಳೆ ಫರ್ಟಿಲೈಸರ್ನ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಯಾವುದೇ ಗಿಡಕ್ಕೆ ಬೇಕಾದರೂ ಹಾಕ್ಕೊಬೋದು. ತರಕಾರಿ ಗಿಡಕ್ಕೆ ಬೇಕಾದರೂ ಹಾಕ್ಬೋದು, ಹೂವಿನ ಗಿಡಕ್ಕೆ ಬೇಕಾದರೂ ಹಾಕ್ಬೋದು. ಇದೆಲ್ಲ ನೋಡಿ, ಇದೆಲ್ಲ ಹೋದ ವರ್ಷದ ಗಿಡದಲ್ಲಿ ಬಿಟ್ಟಿರುವಂತಹ ಹೂಗಳು. ಹೋದ ವರ್ಷ ನನಗೆ ಹೆಚ್ಚಿನ ಕೇರ್ ಕೂಡ ಮಾಡೋದಕ್ಕೆ ಆಗಿರಲಿಲ್ಲ. ಈ ವರ್ಷ ಸ್ವಲ್ಪ ಕೇರ್ ತೊಗೊಂಡಿದ್ದೀನಿ. ಅಂದರೆ ಲಾಸ್ಟ್ ಇಯರ್ ನನಗೆ ಆಗಿರಲಿಲ್ಲ ಕೇರ್ ಮಾಡೋದಕ್ಕೆ. ನೋಡಿ, ಇದೆಲ್ಲ ಈ ವರ್ಷದ ಗಿಡಗಳು ತುಂಬಾ ಬುಷಿಯಾಗಿ ಬಂದಿದೆ. ಬುಷಿಯಾಗಿ ಗಿಡಗಳು ಬರಬೇಕು ಅಂದರೆ ನಾವು ಕಾಲಕ್ಕೆ ಅದಕ್ಕೆ ಗೊಬ್ಬರ ಹಾಗೆ ಪಿಂಚಿಂಗ್ಗಳನ್ನು ಮಾಡ್ತಾ ಇರಬೇಕು. ಬನ್ನಿ ಇವಾಗ ನಾವು ಫಸ್ಟು ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು, ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ವೀಡಿಯೋಸ್ನ ನೋಟಿಫಿಕೇಷನು ನಿಮಗೆ ಮೊದಲಿಗೆ ಬರುತ್ತೆ. ಹಾಗೆ ಬೇಸಿಗೆಗಾಲದಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ನಾವು ಗಿಡಗಳಿಗೆ ಮಲ್ಚಿಂಗ್ ಮಾಡಬೇಕಾಗತ್ತೆ. ಮಲ್ಚಿಂಗ್ ಅಂದರೆ ಹೆಚ್ಚಾಗಿ ಗಿಡದ ಬುಡಕ್ಕೆ ಡೈರೆಕ್ಟಾಗಿ ಸನ್ಲೈಟ್ ಬೀಳಬಾರ್ದು. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಶೇಡ್ ನೆಟ್ನ ಹಾಕಿದ್ದೀನಿ. ಇಲ್ಲ ಅಂತಾದರೆ ಗಿಡದ ಬುಡಕ್ಕೆ ನೀವು ಇದು ಅಡಿಕೆ ಸಿಪ್ಪೆ, ತೆಂಗಿನ ನಾರನ್ನು ಮುಚ್ಬೋದು, ಇಲ್ಲ ಒಣ ಹುಲ್ಗಳನ್ನು ಕೂಡ ಮುಚ್ಬೋದು. ನೋಡಿ, ಇಲ್ಲಿ ನಾನು ಒಂದು ಸಂತ್ರಿ ಸಿಪ್ಪೆ ಅಂದರೆ ಕಿತ್ತಳೆ ಹಣ್ಣಿರೋದಲ್ವ, ಅದ್ರ ಸಿಪ್ಪೆನ ತೊಗೊಂಡಿದ್ದೀವಿ. ನಿಮ್ಮ ಹತ್ರ ಕಿತ್ತಳೆ ಹಣ್ಣಿನ ಸಿಪ್ಪೆ ಇಲ್ಲ ಅಂತಾದರೆ ಕಿಚನ್ ವೇಸ್ಟ್ ಅಂತ ಬಿಸಾಕುವಂಥ ನಿಂಬೆಹಣ್ಣಿರುತ್ತಲ್ವ, ಅದ್ರ ಸಿಪ್ಪೆನ ಕೂಡ ತೊಗೊಬೋದು. ನಿಂಬೆಹಣ್ಣಿನ ಸಿಪ್ಪೆ ಇಲ್ಲ ಅಂತಾದರೆ ಮೂಸಂಬೆ ಸಿಪ್ಪೆನ ಕೂಡ ಬಳಸ್ಕೊಬೋದು. ಯಾವುದೇ ಸಿಪ್ಪೆನ ತೊಗೊಂಡ್ರೂ ಕೂಡ ಈ ರೀತಿಯಾಗಿ, ಅಂದರೆ ನಿಂಬೆ ಸಿಪ್ಪೆ ಅಥವಾ ಕಿತ್ತಳೆ ಹಣ್ಣಿನ ಸಿಪ್ಪೆ ಅಥವಾ ಮೂಸಂಬಿ ಹಣ್ಣಿನ ಸಿಪ್ಪೆ, ಮೂರಲ್ಲಿ ಯಾವುದೇ ತೊಗೊಂಡ್ರೂ ಕೂಡ ಇದೇ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಇಲ್ಲ ಅಂತಾದರೆ ಅದು ಕರಗೋದಕ್ಕೆ ಟೈಮ್ ಹಿಡಿಯುತ್ತೆ. ಈ ರೀತಿಯಾಗಿ ಚಿಕ್ಕದಾಗಿ ನಾನು ಕತ್ತರಿಯಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಸಿಪ್ಪೆಗಳನ್ನು ಈ ರೀತಿಯಾಗಿ ಕಟ್ ಮಾಡಿದ್ರ ಮೇಲೆ ನಾನಿಲ್ಲಿ 1 ಕಪ್ ಆಗೋಷ್ಟು ನೀರನ್ನು ತಗೊಂಡಿದ್ದೀನಿ. ಒಂದು ಸಿಪ್ಪೆ ಅಂದರೆ ಒಂದು ಕಿತ್ತಳೆ ಹಣ್ಣಿನ ಸಿಪ್ಪೆಗೆ 1 ಲೋಟ ನೀರನ್ನು ತಗೊಂಡಿದ್ದೀನಿ. ಈ ನೀರಿನಲ್ಲಿ ಈ ಸಿಪ್ಪೆಗಳನ್ನು ಹೀಗೆ ಮುಳುಗಿಸ್ಬಿಟ್ಟು ಇಡಬೇಕು. 3 ದಿನ ಇಟ್ಟರೆ ತುಂಬ ಚೆನ್ನಾಗಾಗತ್ತೆ. ಸ್ವಲ್ಪ ಸ್ಮೆಲ್ ಬರ್ಬೋದು, ನೀವು ಹೊರಗಡೆ ಇಡೋದ್ರಿಂದ ಅಂದರೆ ನೊಣಗಳಾಗೋದು ಕಮ್ಮಿ ಆಗುತ್ತೆ. ಇಲ್ಲ 1 ದಿನ ಕೂಡ ಇಟ್ಟು ಹಾಕ್ಬೋದು. ನೋಡಿ, ನಾನು ಇಲ್ಲಿ ಸಂತ್ರಿ ಸಿಪ್ಪೆನ 3 ದಿನ ನೆನೆ ಹಾಕಿದ್ದೆ. ಈ 3 ದಿನಕ್ಕೆ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಅಂದರೆ ಅದ್ರ ಸತ್ವ ಎಲ್ಲ ಅದರಲ್ಲಿ ಬಿಟ್ಕೊಂಡಿರುತ್ತೆ. ಇವಾಗ ಇದನ್ನು ನಾವು ಸೇವಂತಿಗೆ ಗಿಡಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು, ಅಂದರೆ ಸಣ್ಣ ಕಪ್ನಲ್ಲಿ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಬೇಕು. ಈ ಸಿಪ್ಪೆನ ಹಣಿಬೇಕನ್ನೋದು ಏನೂ ಇಲ್ಲ. ನೀವು ಆ ಗಿಡದ ಬುಡಕ್ಕೆ ಹಾಕ್ಕೊಬೋದು. ಇಲ್ಲ ಅಂತಂದರೆ ನೀವು ಕಿಚನ್ ವೇಸ್ಟ್ ಗೊಬ್ಬರನ ಮಾಡ್ತಾ ಇದ್ದೀರಾ ಅಂತಾದರೆ ಅದಕ್ಕೆ ಕೂಡ ಇದನ್ನು ಹಾಕ್ಕೊಬೋದು. ಈ ರೀತಿಯಾಗಿ ನಾವು 15 ದಿನಕ್ಕೊಮ್ಮೆ ಈ ರೀತಿ ಸಂತ್ರಿ ಸಿಪ್ಪೆದು ಅಥವಾ ನಿಂಬೆಹಣ್ಣಿನ ಸಿಪ್ಪೆ ಅಥವಾ ಮೂಸಂಬೆ ಹಣ್ಣಿನ ಸಿಪ್ಪೆದು ಗೊಬ್ಬರನ ಕೊಡ್ತಾ ಇರಬೇಕು. ಆವಾಗ ತುಂಬ ಚೆನ್ನಾಗಿ ಹೂ ಬಿಡುತ್ತೆ, ಹಾಗೆ ತುಂಬ ಚೆನ್ನಾಗಿ ಚಿಗುರು ಕೂಡ ಬರುತ್ತೆ. ನೀವು ಇದ್ರ ಬದಲಿಗೆ ಬಾಳೆಹಣ್ಣಿನ ಸಿಪ್ಪೆ ಕೂಡ ಈ ರೀತಿಯಾಗಿ ಮಾಡಿ ಹಾಕ್ಬೋದು. ಅದು ಕೂಡ ತುಂಬಾ ಒಳ್ಳೆ ಪೋಷಕಾಂಶನ ಹೊಂದಿರುತ್ತೆ. ಅದು ಕೂಡ ತುಂಬ ಒಳ್ಳೆ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು. ನಾನು ಹಿಂದಿನ ವೀಡಿಯೋದಲ್ಲಿ ಈರುಳ್ಳಿ ಸಿಪ್ಪೆದು ಹಾಗೆ ಚಹಾ ಹುಡಿದು ಕೂಡ ಮಾಡಿ ತೋರಿಸಿದ್ದೀನಿ. ನೀವು ಚಹಾ ಹುಡಿ ಬದಲಿಗೆ ಕಾಫಿ ಪುಡಿನ ಬೇಕಾದರೂ ಹಾಕ್ಕೊಬೋದು. ಅದು ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನೋಡ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್. ಬಾಯ್.